ಹಾಯ್, ಗುಡ್ ಮಾರ್ನಿಂಗ್. ಇದು ಹಿಮಾಚಲ್ ಪ್ರದೇಶದಿಂದ ಒಂದು 60 ಕಿಲೋಮೀಟರ್ಸ್ ದೂರ ಇದ್ದೀವಿ. ಸೊ ಈಗ ಇನ್ನೂ ಎದ್ದಿದ್ದೀವಿ. ಎದ್ದಿದ ತಕ್ಷಣವೇ ಈ ಸೀನ್ರಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಲೇಕು, ಬೆಟ್ಟ, ಪಕ್ಕನೇ ರೆಸ್ಟೋರೆಂಟು ನೀಟಿಗಿದೆ. ಹರಿ ಓಂ ರೆಸ್ಟೋರೆಂಟ್ ಅಂತ. ಬೆಳಗ್ಗೆ 8:15ಗೆ ಮಂಡಿ ಬಸ್ ಸ್ಟಾಪಿಗೆ ಬಂದ್ವಿ. ಸೊ ಮಂಡಿ ಬಸ್ ಸ್ಟಾಪಿಂದ ರೂಮಿಗೆ ಬರ್ಬೇಕಾದ್ರೆ ನೋಡಿದ್ರೆ ದಾರಿ ಉದ್ದಕ್ಕೂ ಪೊಲೀಸು. ನಾನು ಅಂದ್ಕೊಂಡೆ ಏನೋ ನನ್ನ ಪ್ರೊಟೆಕ್ಷನ್ಗೆ ಬಂದಿದ್ದಾರೆ ಅಂತ. ಆದರೆ ನೋಡಿದ್ರೆ ಮೋದಿಜಿಯವರು ಬರ್ತಾ ಇದ್ದಾರೆ. ಪ್ರಧಾನಮಂತ್ರಿ ಮೋದಿಜಿಯವರು ಮಂಡಿಗೆ ಬರ್ತಾ ಇದ್ದಾರೆ, ಹಿಮಾಚಲ್ ಪ್ರದೇಶಕ್ಕೆ. ಯಾಕಂದರೆ ಫಿಲಿಮ್ ಸ್ಟಾರ್ ಕಂಗನಾ ಅವರು ಇಲ್ಲೇ ಎಲೆಕ್ಷನ್ಗೆ ನಿಂತಿರೋದಂತೆ. ಸೊ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಮೋದಿಜಿಯವರು ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಬಂದು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ರೆಸ್ಟ್ ಮಾಡಿಬಿಟ್ಟು ಸರಿ ನಾವು ನೋಡೋಕೆ ಹೋಗೋಣ ಮೋದಿಜಿಯವ್ರನ್ನ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಸೊ ಹೋಗಿ ಮೋದಿಜಿಯವ್ರು ಸಿಕ್ಕಿದ್ರೆ ಸುಮ್ಮನೆ ನೋಡ್ಕೊಂಡು ಬರ್ತೀವಿ, ಇಲ್ಲ ಅಂದರೆ ವಾಪಸ್ ಬರ್ತೀವಿ. ರೋಡ್ ಜಾಮ್, ಎಷ್ಟು ದೂರ ಜಾಮ್ ಇದೆ ಗೊತ್ತಾ. ಎಲ್ಲ ಕರ್ವಿದೆ, ರೋಡ್ ಗೊತ್ತಾಗಲ್ಲ. ಬಟ್ ನಿಂತಿ ಜಾಗದಲ್ಲೇ ನಿಂತಿದ್ದೀವಿ. ಸೊ ಇದೆಲ್ಲ ಮಂಡಿ ಊರು. ಎಲ್ಲಿ ನೋಡಿದ್ರು BJP ಫ್ಲಾಗೇ ಕಾಣಿಸ್ತಾ ಇದೆ. ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ನೋಡಿ. ಹೆಂಗೆ ನೋಡಿ, ಎಲ್ಲ ಬೆಟ್ಟದ ಮೇಲೆ ಮನೆಗಳು ಕಟ್ಕೊಂಡಿದ್ದಾರೆ. 12 ಗಂಟೆಗೆ ಮೋದಿಯವರು ಹೆಲಿಪ್ಯಾಡಲ್ಲಿ ಬಂದು ಇಳಿತಾರಂತೆ. ಸೊ ಎಲ್ಲ ರ್ಯಾಲಿ ಜನ ಹೋಗ್ತಾ ಇದ್ದಾರೆ, ಸಾವಿರಾರು ಜನ. ಹಾಂ, ನಮ್ಮ ಜಯನಗರದಲ್ಲಿ 4th ಬ್ಲಾಕ್ ಕಾಂಪ್ಲೆಕ್ಸ್ ಇದೆಯಲ್ಲ, ಆ ಥರ ಇದು ಕಾಂಪ್ಲೆಕ್ಸ್ ಒಳಗೆ ಬಂದಿದ್ದೀವಿ. ಸೊ ಇಲ್ಲಿ ಕ್ಯಾಬ್ ಕೇಳೋಣ, ಇದು ಹೇಗಿರುತ್ತೆ. ಇದು ಇಲ್ಲಿದ್ದು ಫೇಮಸ್ ಕ್ಯಾಬ್. ಸೊ कितना भैया? 450 एक पीस. ये हैंडमेड होता है, जो बॉर्डर होता है ना, ये हैंडमेड होता है वाला बॉर्डर. वो ये हैंडमेड है. बाकी आपको मिलने को 100 रुपीज़ से मिल जाएगी. ये 100 रुपीज़, ये 400 रुपीज़. ये 180 की है. ये मशीनी बॉर्डर है. ಮಿಷಿನ್ ಬಾರ್ಡರ್. ಓಕೆ, ಮಿಷಿನಲ್ಲಿ ಮಾಡಿರೋದು 180, ನಾರ್ಮಲ್ 100. ಇದು ಹ್ಯಾಂಡ್ ಮೇಡು 450 कॉस्टली. पहन सकते क्या? कौन सा अच्छा लगेगा मेरे ऊपर? ಉಲ್ಟಾ ಹಾಕೊಂಡಿದ್ಯಾ, ಕಾಣಿಸ್ತಾ ಇಲ್ಲ. ಇನ್ನು ಮುಂದೆ ಚೆನ್ನಾಗಿದೆಯಾ? ಹಿಮಾಚಲ್ ಹುಡುಗಿ ಥರ ಕಾಣಿಸ್ತಾ ಇದೀನಾ? ಎಲ್ಲಿ ಹೆಂಗೆ ಕಾಣಿಸುತ್ತೆ? ಮಿರರ್ ಏಕೆ ಭಯ್ಯ? ಇದ್ದಾರೆ. ಯಾಕೆ ಚೆನ್ನಾಗಿದೆ ಪೂರ್ವಿ? ಚೆನ್ನಾಗಿದೆ. ಇದಲ್ಲ ये वाली, ये मशीनी एम्ब्रॉयडरी है. ये वाली ಚೆನ್ನಾಗಿದೆಯಾ? ಇಲ್ಲ, ಇದು ಚೆನ್ನಾಗಿದೆ. ಹಂಗೆ ಇಟ್ಕೊಂಡು ಗುಜರಾತಿ ಸ್ಟೈಲ್ ಇದು ಗುಜರಾತಿ ಸ್ಟೈಲ್ ಗರ್ಭ ಆಡ್ಬಿಡೋಣ. ಬೇಡ, ಇವು ಇದು ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹ್ಞೂ, ನೋಡ್ಕೊಳ್ಳಿ. ಕ್ಯೂಟ್ ಆಗಿದೆ. ये सभी नॉर्मल कैप है क्या? ये आपकी विदाउट फोल्डिंग है, मतलब इसमें टेस्टिंग नहीं होगी ना, अंदर से ये फोल्ड हो जाएगी आपकी. ಇದು ಕರೆಕ್ಟಾಗಿ ಇಟ್ಕೋತಾ ಇದೆಯಪ್ಪ. ಚೆನ್ನಾಗಿದೆ ಇದು. ನಾವೇನು ಒಂದ್ಸರಿ ಯೂಸ್ ಮಾಡ್ತೀವಿ. ನೀನು ಕಾಶ್ಮೀರಿ ಸೂಟ್ಸ್ ಹಾಕಲ್ವಾ? ಅಯ್ಯ, ಎಲ್ಲ ಹಾಕಾಗ ಬೋರ್ ಆಗೋಗ್ತೀವಿ. ಕಾಶ್ಮೀರ್ಗೆ ಹೋದಾಗ ತಂದು 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 ಎಷ್ಟು ಬಟ್ಟೆ ಅಪ್ಪ. ಬ್ಲೂ, ಪಿಂಕು, ಬ್ಲ್ಯಾಕು. ಬಸ್ಸಲ್ಲಿ ಬಂದು ಜನ ಇಳಿತಾ ಇದ್ದಾರೆ. ಏನಿಲ್ಲ ಅಂದರೂ ಒಂದು 100 ಬಸ್ ತನಕ ಇದೆ. 100 ಬಸ್ಸಲ್ಲಿ ಜನ ಬಂದು ಇಳಿತಾ ಇದ್ದಾರೆ. ಎಲ್ಲ ಮೋದಿಜಿಗೆ ಜೈ ಅಂತ ಇದ್ದಾರೆ. ನಾವು ಇಷ್ಟು ರಶಲ್ಲಿ ಇಷ್ಟು ಒಳಗಡೆ ಹೋಗಿ ಮೋದಿ ಅವ್ರನ್ನ ನೋಡ್ಕೊಂಬರೋದು ತುಂಬ ಕಷ್ಟ ಆಗುತ್ತೆ. ಟ್ರೈ ಮಾಡ್ತೀವಿ, ಆದರೆ ಇಲ್ಲ ಅಂದರೆ ಆಗಲ್ಲ. ಎಲ್ಲ ಕಡೆ ಮೋದಿ ಬ್ಯಾನರೇ. ಇಲ್ಲಿ ನಿಂತಿರೋದು ಫಿಲ್ಮ್ ಸ್ಟಾರ್ ಕಂಗನಾ ರನೌತ್ ಅವ್ರು ನಿಂತಿರೋದು ಇಲ್ಲಿ BJPಗೆ. ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಮೋದಿಜಿಯವರು ಬರ್ತಾ ಇರೋದು. ವೇಟ್ ಮಾಡಿದ್ರೆ ಇಬ್ರು ನೋಡ್ಬೋದು. ಏರಿಯಾ ಮಾಡಿ ಒಳಗೆ ನುಗ್ಗಿದ್ದೀವಿ. ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ. ಬೇಗ ಬಂದರೆ ನೋಡ್ಬೋದು, ಲೇಟ್ ಆದರೆ ಮಾಡ್ತಾ ಇರೋದು.
ಅಂಗಡಿಲಿ ಇರೋರಿಗೆಲ್ಲ ಸ್ನ್ಯಾಕ್ಸ್ ಅವ್ರಿಗೆ ಜ್ಯೂಸ್ ಅವ್ರಿಗೆ ಎಲ್ಲರಿಗೂ ಒಳ್ಳೆ ವ್ಯಾಪಾರ. ಬಂದವರೆಲ್ಲ ಬಿಸಿಲಂದರೆ ಬಿಸಿಲು ಹೇಳ್ಕೊಳಕ್ಕೆ ಹಿಮಾಚಲ್ ಅಂತ ಸಖತ್ ಬಿಸಿಲೇ ಇದೆ. ಎಲ್ಲ ಜ್ಯೂಸ್ ಅಂಗಡಿಯವ್ರಿಗೆಲ್ಲ ಸಖತ್ ವ್ಯಾಪಾರ. ಏನು ಕ್ರೌಡ್ ಇದೆ. ಸೊ ಕೇಳೋಣ ಇಲ್ಲಿ ಯಾರು ಗೆಲ್ತಾರೆ ಅಂತ. ಇವರೆಲ್ಲ BJP ಅವರೇ. ಸೊ BJP ಅಂತಲೇ ಹೇಳ್ತಾರೆ, ಆದರೂ ಕೇಳೋಣ. हम लोग बैंगलोर से कर्नाटक इलेक्शन ड्यूटी के लिए आए हैं. आपके हिसाब से कौन जीतेगा यहाँ? बीजेपी. देखो बीजेपी चार के चार बीजेपी आएगा. कोई अलग कुछ नहीं सब बीजेपी का ही. ओके ऑल द बेस्ट. कर्नाटका में भी कांग्रेस ही स्टेट गवर्नमेंट. यहाँ उड़ने वाली हो उड़ा देगा. देखेंगे. कांग्रेस अपोजिट बीजेपी का अपोजिट कौन है कांग्रेस में? अब विक्रमादित्य सिंह है. ओके वीरभद्र सिंह का बेटा. ओके. राजा गद्दी में बैठा है. कितने साल से कांग्रेस इधर राज कर रहा है? नहीं, अभी इससे पहले मानो 3 साल मानो कांग्रेस का सिटिंग की मदर थी दीपा सिंह. ओके उसका माँ. अभी उनका टिकट वो आजकल प्रदेश की अध्यक्षा है यहाँ की, और उसने मना किया कि मैं चुनाव नहीं लड़ूंगा, मैं जीत नहीं पाऊंगा. अब उन्होंने अपने बेटे को लड़ाया. वो PWD मिनिस्टर है. ओके प्रेजेंट में PWD मिनिस्टर है वो, और उसको मैदान में उतारा है. तो कौन है CM इधर का? इधर है सुखविंदर सिंह सुक्खू. आपको क्या लगता है फिल्म स्टार सभी राज्य चला पाएगी क्या? क्या फिल्म स्टार फिल्म करने के लिए ठीक है या राज्य का चलाने का कैपेसिटी है क्या? किसी भी आदमी की कोई भी कैपेसिटी है वो कुछ भी बढ़ सकता है. मोदी जी का सपोर्ट है तो कौन? फिल्मी स्टार मानो पॉलिटिशियन तो ऐसे भी सक्सेसफुल होगा, क्योंकि उनको पता था लोगों को कैसे कन्विंस करना है, ओके ठीक है. लोगों से कैसे बात की जाती है. नहीं करना तो बात में तो बहुत अच्छी है. तो देखेंगे क्या करती है. ನೋಡಿ ನನ್ನ ಮಗಳು ಹಿಂಗೆ ಸಡನ್ನಾಗಿ ಕಿರ್ಚ್ಬಿಟ್ಲು ಅಮ್ಮ ಅಂತ. ಏನಾಯ್ತಮ್ಮ ಅಂದರೆ ಇಲ್ಲಿ ನೋಡಮ್ಮ ಎಷ್ಟು ಫೋಟೋ ಅಂತೇಳಿ ಹಿಮಾಚಲಲ್ಲಿ ಒಂದೇ ಒಂದು ಜ್ಯೂಸ್ಗೆ 10 ನಿಮಿಷದಿಂದ ನಿಂತಿರೋದು. ಗಾಡಿಗಳು ಓಡಾಡ್ತಾ ಇದೆ ಅಷ್ಟೇ ಹೊರತು ಮನುಷ್ಯರೇ ಇಲ್ಲ. 7:15ಗೆ ಇಲ್ಲಿ ಎಲ್ಲ ಅಂಗಡಿಗಳು ಮುಚ್ಚಿಬಿಟ್ಟು ಮನೆಗೆ ಹೊರಟ್ಬಿಡ್ತಾರಂತ ನೋಡಿ. ಬರೀ ಗಾಡಿ ಅಷ್ಟೇ, ಟ್ರಾವೆಲ್ಸು ಇಲ್ಲಿಂದ ಅಲ್ಲಿ ಇಲ್ಲಿ ಹೋಗೋರು ಅಷ್ಟೇ ಹೊರತು ಲೋಕಲ್ಸ್ ಇಲ್ಲವೇ ಇಲ್ಲ. ಅದೇ ನಮ್ಮ ಬೆಂಗಳೂರಲ್ಲಾದರೆ ನಮ್ಮ ಲೈಫ್ ಶುರು ಆಗೋದೇ ಲೈಫ್ ಸ್ಟೈಲು ರಾತ್ರಿ 8 ಗಂಟೆ ಮೇಲೆ, ಮಧ್ಯರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆವರೆಗೂ ಇರುತ್ತೆ. ಇಲ್ಲಿ ನೋಡಿ ಒಬ್ಬ ನೋಡಿ ಫುಲ್ ಕತ್ಲು. ಏನಾರು ಕಾಣಿಸ್ತಿದ್ಯಾ? ಬರೀ ಮನೆಗಳು, ಒಂದು ಅಂಗಡಿ ಇಲ್ಲ, ಎಲ್ಲ ಕ್ಲೋಸು. ನೋಡಿ ಇವ್ರದ್ದು ಲೈಫ್ ಸ್ಟೈಲ್ ಇದೆ ಇಷ್ಟೇ. ಚೆನ್ನಾಗಿದೆ, ಆರಾಮಾಗಿ 8 ಗಂಟೆಗೆ ಮಲ್ಬಿಡೋದು. ಅಂದರೆ ಬೆಳಗ್ಗೆನೇ ಎದ್ದೊಳ್ತಾರೆ ಅನ್ಸುತ್ತೆ ಬೇಗ. ನೋಡಿ ಅದು ಬೆಟ್ಟದ ಮೇಲಿರೋ ಮನೆಗಳು ಅದೆಲ್ಲ ನೋಡಿ ಹೆಂಗಿದೆ ನೋಡಿ. ಅದು ಮಂಡಿ ಸಿಟಿ ಒಳಗಡೆ.